ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಜೊತೆಗೆ ಪ್ರತಿನಿತ್ಯ ಮೊಟ್ಟೆಯನ್ನು ನೀಡುವ ಮೂಲಕವಾಗಿ ಶಿಕ್ಷಣದಿಂದ ಪ್ರತಿಯೊಂದು ಮಗು ವಂಚಿತವಾಗಬಾರದು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಣವನ್ನು ಹೆಚ್ಚಿಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆಯ ತಾಲೂಕಿನಲ್ಲಿ ಇರುವಂತಹ ಸೀತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ಜನ ಶಿಕ್ಷಕರಿದ್ದರೂ ಕೂಡ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಎಂದು ಅಲ್ಲಿನ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದರು. ಶಿಕ್ಷಕರು ಬಂದರೂ ಕೂಡ ತಮ್ಮ ವೈಯಕ್ತಿಕ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಎನ್ನುವಂತಹ ಆರೋಪದ ಮಾತುಗಳು ಕೂಡ ಅಲ್ಲಿನ ಗ್ರಾಮಸ್ಥರ ಬಾಯಿಂದ ಕೇಳಿ ಬರ್ತಾ ಇದೆ. ಶಿಕ್ಷಣದ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಕರು ಸರಿಯಾಗಿ ಬರಬೇಕೆಂದು ಸೀತ್ನೂರು ಗ್ರಾಮದಲ್ಲಿ ಮಕ್ಕಳಿಗೆ ಸ್ಕೂಲ್ ಕಡೆಯಿಂದ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿರೋಂಥ ಟೀಚರ್ಸ್ ಸಬ್ಜೆಕ್ಟ್ ವೈಸ್ ಟೀಚರ್ಸ್ಗಳನ್ನೂ ಅಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಹೆಡ್ ಮಾಸ್ಟರ್ ಭಾಳಷ್ಟು ತೊಂದರೆ ಅದ. ಅಲ್ಲಿ DDP ಆಗಿ ಮತ್ತು BO ಅಲ್ಲಿ MLA ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. 1 ವರ್ಷ ಆದ್ರೂ ಕೂಡ ಯಾವುದೇ ರೀತಿ ಜವಾಬ್ದಾರಿ ತೊಗೊಳಕ್ಕೆ ತಯಾರಿಲ್ಲ. ಅವರು ಮಕ್ಕಳಿಗೆ ಭಾಳಷ್ಟು ತಕ್ಲೀಫ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದ್ರೆ ಭಾಳಷ್ಟು ನಮ್ಮ ಸಮಸ್ಯೆ ಆಗೋದು ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಯಾರೂ ಟೀಚರ್ ಕರೆಕ್ಟಾಗಿ ಬರ್ಲಕ್ಕೆ ತಯಾರಿಲ್ಲ. ಮತ್ತು ಇನ್ನೊಂದು ಬಂದ್ರೂ ಕೂಡ ಅವ್ರು ಪರ್ಸನಲ್ ವಿಷಯದ ಬಿಜಿ ಅಂತ ಹೇಳ್ಬೋದು. ಮಕ್ಕಳಿಗೆ ಯಾವುದೇ ರೀತಿ ಎಲ್ಲೇ ಬೇರೆ ಸ್ಕೂಲಿಗೆ ಹೋದ್ರೂ ಕೂಡ ಅವ್ರಿಗೆ ಒಂದು ಲೆಟರ್ ಬರೀಲಿಕ್ಕೂ ಅವ್ರ ತಂದೆ ತಾಯಿ ಹೆಸರು ಬರೀಲಿಕ್ಕೂ ಕೂಡ ಆಗಲ್ಲ ಅಂತ ಹೇಳ್ಬೋದು. ಅಷ್ಟು ಒಂದು ನಿರ್ಲಕ್ಷ್ಯ ವಹಿಸ್ತಕ್ಕಂಥ ಟೀಚರ್ಸ್ ಅಂತ ಹೇಳ್ಬೋದು. ಇಲ್ಲಿ ಬರ್ತಕ್ಕಂಥ ಟೀಚರ್ಸ್ ಆಲ್ರೆಡಿ 10 ವರ್ಷ 15 ವರ್ಷ ಇದ್ರೂ ಕೂಡ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿ ನಮಗೆ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಬೇಕಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಮತ್ತು ಇನ್ನೊಂದು 146 ಅದ ರೀ.